ರಜಾಕಾರ್ ಮೂವಿಯಿಂದ ರಿಲೀಸ್ ಆಗಿದೆ. ರಜಾಕಾರ್ ಅಂದರೆ ಯಾರು? ರಜಾಕಾರ್ ಅವ್ರು ಮಾಡಿರೋ ಅನ್ಯಾಯ ದಬ್ಬಾಳಿಕೆ ಏನು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ 15, 1947 ಆದರೆ ಈ ಹೈದರಾಬಾದ್ ಕರ್ನಾಟಕಕ್ಕೆ, ಹೈದರಾಬಾದ್ಗೆ ಮತ್ತು ಮರಾಠ ಪ್ರದೇಶಕ್ಕೆ ಸೆಪ್ಟೆಂಬರ್ 18, 1948ಗೆ ಸ್ವಾತಂತ್ರ್ಯ ಬಂತು. ಈ ರಜಾಕಾರ್ ಮಾಡಿರೋ ಅನ್ಯಾಯಗಳೇನು? ಆ ಸೀಕ್ರೆಟ್ ಏಜೆನ್ಸಿ ಆಗಿ ಮಾಡಿರುವ ಹೈದರಾಬಾದ್ಗೆ ನಿಶಬ್ದ ಹೋಮದಿಂದ ಏನೇನು ಮಾಡಿದ್ದಾರೆ, ಆ ಹಿಂಸೆಗಳನ್ನು ತೋರಿಸ್ಕೊಟ್ಟಿರೋ ವಿಧಾನ ನನಗಂತೂ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಅನಿಸುತ್ತೆ. ಇದೊಂದು ಪಕ್ಕಾ ಪೀರಿಯಡಿಕ್ ಡ್ರಾಮಾ. ಬುಕ್ಕಲ್ಲಿರೋದನ್ನು ಕಣ್ಣಿಗೆ ಕಾಣೋ ರೀತಿಯಿಂದ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆ ಹಿಂಸೆಗಳು, ಆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು, ನಮ್ಮ ಹಿಂದೂಗಳ ಮೇಲೆ ಮಾಡಿರೋ ದಬ್ಬಾಳಿಕೆಗಳಂತೂ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಫುಲ್ ಡ್ರಾಮಾ ಅಂತ ಹೇಳೋಕ್ಕಾಗಲ್ಲ, ಫುಲ್ ಎಂಗೇಜಿಂಗ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಮೂವಿ. ಲೋ ಬಜೆಟಲ್ಲಿ ಅಂತ ಪ್ರೆಸೆಂಟೇಷನ್ ಮಾಡಿಲ್ಲ, ಫುಲ್ ಹೈ ಬಜೆಟಲ್ಲೇ ಪ್ರೆಸೆಂಟೇಷನ್ ಮಾಡಿಕೊಂಡು ಎಲ್ರಿಗೂ ಅರ್ಥ ಆಗಬೇಕು. ಏನು ನಡೆದಿರೋ ಹೈದರಾಬಾದ್ ಕರ್ನಾಟಕಕ್ಕಾಗಲಿ, ಹೈದರಾಬಾದ್ಗಾಗಲಿ, ಈ ಮರಾಠ ಪ್ರದೇಶಕ್ಕೆ ನಡೆದಿರೋ ಅನ್ಯಾಯಗಳನ್ನ ತೋರಿಸ್ಕೊಟ್ಟಿದ್ದಾರೆ. ತುಂಬ ಪ್ರೆಸೆಂಟೇಷನಾಗಿ ತೋರಿಸ್ಕೊಟ್ಟಿದ್ದಾರೆ. ಪಕ್ಕಾ ಪೀರಿಯಡಿಕ್ ಡ್ರಾಮಾ, ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಮಿಸ್ ಮಾಡಬೇಡಿ. ತುಂಬ ಒಳ್ಳೆ ಕಂಟೆಂಟ್ನ ಇಟ್ಕೊಂಡು ಪ್ರೆಸೆಂಟೇಷನ್ ತೋರಿಸ್ಕೊಟ್ಟಿದೆ. ಎಲ್ಲರಿಗೂ ಗೊತ್ತಾಗಬೇಕು ಈ ರಜಾಕಾರ್ ಮಾಡಿರೋ ಅನ್ಯಾಯಗಳನ್ನ ತೋರಿಸ್ಕೊಟ್ಟಿರೋ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಮ್ಯೂಸಿಕ್ ಅಂತೂ ಸಾಂಗು ತುಂಬ ಆಗಲೇ ಮುಂಚೆನೇ ಹಿಟ್ಟಾಗಿದೆ. ಈ ಸಾಂಗ್ಸ್ ಮತ್ತು ಪೀರಿಯಡಿಕ್ ಡ್ರಾಮಾಕ್ಕೆ ಪಕ್ಕಾ ಕನ್ವರ್ಟ್ ಆಗೋ ಥರ ತೋರಿಸ್ಕೊಟ್ಟಿದ್ದಾರೆ. ಈ ರಜಾಕಾರರು ಹೈದರಾಬಾದ್ ಕರ್ನಾಟಕಕ್ಕೆ ಮತ್ತು ಹೈದರಾಬಾದ್ಗೆ ಈ ಮುಸ್ಲಿಮರು ಎಲ್ಲ ಸೇರ್ಕೊಂಡು ನಮ್ಮ ಹಿಂದೂಗಳು ಎಷ್ಟು ಮೋಸ ಮಾಡಿದ್ದಾರೆ, ಆ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಹಿಂದೂಗಳು. ಆದ್ರೂ ಇವರು ಚಿತ್ರಹಿಂಸೆ ನೀಡಿಬಿಟ್ಟು ಹೆಣ್ಮಕ್ಳಿಗಾಗಲಿ ದೌರ್ಜನ್ಯಗಳು ತೋರಿಸ್ಕೊಟ್ಟು ಆ ರೈತರಿಗೆ ನಡೆದಿರೋ ಅನ್ಯಾಯಗಳನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಮಗೆ ಫಿಲಮ್ ನೋಡೋಕೆ ಸ್ವಲ್ಪ ಫುಲ್ ಕನ್ಫ್ಯೂಷನ್ ಆಗುತ್ತೆ, ಯಾಕರು ಈ ಥರ ಕನ್ಫ್ಯೂಷನ್ ಮಾಡ್ತಿದ್ದಾರೆ ಅಂತ ಪ್ರೆಸೆಂಟೇಷನ್ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಬಟ್ ಸೆಕೆಂಡ್ ಹಾಫಲ್ಲಿ ಮತ್ತು ಫಸ್ಟ್ ಹಾಫ್ಗೂ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿರೋ ವಿಧಾನ ಅಂತೂ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಪ್ರೆಸೆಂಟೇಷನ್ ಆಗಲಿ ಸಾಂಗಲ್ಲಿ ತುಂಬ ವರ್ಕೌಟ್ ಆಗೋ ಥರ ಪ್ರೆಸೆಂಟೇಷನ್ ಮಾಡಿಕೊಟ್ಟಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯ ಬಗ್ಗೆ ಹೇಳೋದಾದರೆ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸನ್ನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ ರಜಾಕಾರ್ ಪಾತ್ರದಲ್ಲಿ ತೋರಿಸ್ಕೊಟ್ಟೋ ರೀತಿ ಮುಸ್ಲಿಮ್ರನ್ನ ಮತ್ತು ಹಿಂದೂಗಳನ್ನ ಪ್ರೆಸೆಂಟೇಷನಲ್ಲಿ ಅದು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಬಾಬಿ ಅವರಾಗಲಿ, ರಾಜ್ ಅವರಾಗಲಿ, ಮರ್ಕಂಡ್ ಅವರಾಗಲಿ ಪ್ರತಿಯೊಬ್ಬರು ಆ್ಯಕ್ಟರ್ನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅನುಷ್ ಅವರಾಗಲಿ, ಇಂದಿರಾ ಅವರಾಗಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಓವರಾಲ್ ಆಗಿ ಒಂದು ಪಕ್ಕಾ ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಯಾರು ಮಿಸ್ ಮಾಡಬೇಡಿ. ಈ ಥರ ಕಾನ್ಸೆಪ್ಟ್ನ ತಗೊಂಡಿರೋ ಫಿಲಮ್ನ ಹ್ಯಾಂಡ್ಸ್ ಅಪ್ ಹೇಳ್ಬೇಕು. ಪ್ರತಿಯೊಂದು ಕಾನ್ಸೆಪ್ಟ್ನ ತೋರಿಸ್ಕೊಟ್ಟೋ ಪ್ರೆಸೆಂಟೇಷನ್ ಅಂತ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಈ ಥರ ಫಿಲಮ್ನ ಯಾರನ್ನೂ ಮಿಸ್ ಮಾಡಬೇಡಿ. ತುಂಬ ಮಿಸ್ ಮಾಡ್ಕೊಂಡ್ರೆ ನೀವಂತೂ ತುಂಬ ಅನುಭವಿಸ್ಬೇಕಾಗುತ್ತೆ. ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಬಟ್ ಮೈನಸ್ ಪಾಯಿಂಟ್ಸ್ ಹೇಳೋದು ಸ್ಕ್ರೀನ್ ಪ್ರೆಸೆಂಟೇಷನ್ನ ಸ್ವಲ್ಪ ಚೇಂಜಸ್ ಮಾಡಬೇಕಾಗಿತ್ತು. ಸಾಂಗ್ಸ್ ಓಕೆ, ಬಟ್ BGMನ ಸ್ವಲ್ಪ ಚೇಂಜಸ್ ಮಾಡಿದರೆ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸ್ಕ್ರೀನ್ ಪ್ರೆಸೆಂಟೇಷನ್ ತೋರಿಸ್ಕೊಟ್ಟಿರೋ ವಿಧಾನ. ಬಟ್ ಓವರಾಲ್ ಆಗಿ ಒಂದು ಕಂಟೆಂಟ್ ಮೂವಿ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ನಮ್ಮ ರಿವ್ಯೂ ಇಷ್ಟ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.